ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡ್ಯಾಮ್ಸನ್ ಕನ್ನಡಿಗ ಮಾತಾಡ್ತಾ ಇರೋದು. ಸೊ ಇವತ್ತು ಗಣಪತಿ ಹಬ್ಬ, ಎಲ್ರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಸೊ ನೋಡಿ, ನಮ್ಮ ಮನೆಯ ಗಣಪತಿ ಸಿದ್ಧನಾಗಿದ್ದಾನೆ. ಸಿದ್ಧನಾಗಿ ಪೂಜೆ ಕೂಡ ಆಗಿದೆ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಹಾಗೆ ನಾನು ಎಲ್ಲರೂ ಕೂಡ ಸೇರಿಕೊಂಡು ಅಲಂಕಾರ ಮಾಡಿರೋದು. ಸೊ ಗಣಪತಿ ಹಬ್ಬ ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬರೋದೇನೆಂದರೆ ಗಣಪತಿ ವಿಗ್ರಹ. ಸೊ ಗಣಪತಿ ವಿಗ್ರಹನ ನಾನು ನಮ್ಮಪ್ಪ ಇಬ್ಬರು ಕೂಡ ಹೋಗಿ ಸೆಲೆಕ್ಟ್ ಮಾಡಿ ತಂದ್ವಿ. ಸೊ ಸೆಲೆಕ್ಟ್ ಮಾಡಿ ತಂದಂಥ ಗಣಪತಿಗೆ ಕ್ಲೀನಾಗಿ ಸ್ವಾಗತನ ಮಾಡಿ, ಸ್ವಾಗತದ ನಂತರ ಗಣಪತಿಗೆ ಕೂರ್ಲಿಕ್ಕೆ ಆಸನ ಕೊಟ್ಟು ಗಣಪತಿನ ಕುಳ್ಳಿರಿಸಿ ಇವತ್ತು ನಮ್ಮಲ್ಲಿ ಹಬ್ಬದಲ್ಲಿ ಕೂರಿಸಿ ಗಣಪತಿನ ಧಾಮ್ ಧೂಮಾಗಿ ಹಬ್ಬನ ಆಚರಿಸಿದ್ದೀವಿ. ನೋಡ್ತಾ ಇರ್ತಾರೆ. ಸೊ ಇವಾಗ ದೇವರಿಗೆ ನೀರಾಜನ ಮಾಡಿ, ದೇವರಿಗೆ ಪುಷ್ಪನ ಸಮರ್ಪಣೆ ಮಾಡಿ, ನಂತರ ಇವಾಗ ನೀರಾಜನ ನನಗೆ, ನಮ್ಮಮ್ಮಂಗೆ ಎಲ್ರಿಗೂ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ನಮ್ಮಮ್ಮ ತಗೊಂಡ ನಂತರ ನನಗೆ ಕೊಟ್ಟರು. ಸೊ ನಾನು ಕೂಡ ತಗೊಳ್ಳಿಲ್ಲ, ನನ್ನ ಜೊತೆಗೆ ಯಾರ್ಯಾರು ನನ್ನ ಸ್ನೇಹಿತರು ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ತಗೊಳ್ಳಿ ತೋರಿಸಿ ಕ್ಯಾಮ್ರಾ. ನಂತರ ನಾನು ನಮ್ಮಪ್ಪನ ಜೊತೆ ಪೂಜೆಗೆ ಹೋಗಬೇಕಾಗಿತ್ತು. ಸೊ ಪೂಜೆಗೆ ಹೋದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ನಮ್ಮನೆಗೆ ಹಿಂದಿರುಗುವಾಗ ನಾನು ನಮ್ಮಪ್ಪನ ಜೊತೆ ಈ ರೀತಿ ಬೈಕ್ ವ್ಲಾಗ್ನ ಮಾಡಿದೆ. ಆ್ಯಕ್ಚುಲಿ ಇದು ವ್ಲಾಗ್ ಅಲ್ಲ, ಬೈಕಲ್ಲಿ ಬರುವಾಗ ಹಿಂದೆಗಡೆ ಕುತ್ಕೊಂಡು ಜಸ್ಟ್ ವಿಡಿಯೋ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ. ಸೊ ಆಮೇಲೆ ಮನೆಗೆ ಬಂದಾದ್ಮೇಲೆ ಫುಲ್ಲು ಮಳೆ ಬರ್ತಾ ಇತ್ತು. ಸೊ ಆ ಮಳೆನ ನೋಡಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ನೋಡಿ ಹೇಗೆ ಬರ್ತಾ ಇದೆ ಅಂದರೆ ಮಳೆ ಮಸ್ತಾಗಿ ಬರ್ತಾ ಇತ್ತು. ಸೊ ಗಣಪತಿ ಹಬ್ಬದ ದಿನ ಮಳೆ ಬಂತು ಅಂದರೆ ತುಂಬಾನೇ ಶುಭ ಸೂಚನೆ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಏನೇನು ಬಯಕೆಗಳನ್ನ, ಆಸೆಗಳನ್ನ ಇಟ್ಕೊಂಡಿದ್ದೀರೋ ಎಲ್ಲವೂ ಕೂಡ ನೆರವೇರುತ್ತೆ ಅಂತ ನಾನು ಬಯಸ್ತೀನಿ. ಸೊ ಪ್ರಕೃತಿಯ ಸೌಂದರ್ಯ ತುಂಬಾನೇ ಚೆನ್ನಾಗಿದೆ. ಸೊ ಪ್ರಕೃತಿಯ ಸೌಂದರ್ಯನ ಎಲ್ಲ ಸೌದು ನೆಕ್ಸ್ಟ್ ಇವಾಗ ಮನೆ ಒಳಗೆ ಬಂದಾದ್ಮೇಲೆ ಮತ್ತೆ ಒಮ್ಮೆ ದೇವರ ದರ್ಶನ ಎಲ್ರಿಗೂ ಮಾಡಿಸೋಣ ಅಂದ್ಬಿಟ್ಟು ಸೊ ಕ್ಲೀನಾಗಿ ಒಂದು ವಿಡಿಯೋ ಶಾಟ್ನ ಮಾಡಿ, ಅದರ ನೆಕ್ಸ್ಟು ಫೋಟೋ ಶೂಟಿಂಗ್ನ ಮಾಡಿ ಫೋಟೋಗಳನ್ನೆಲ್ಲ ಹಾಕಿದ್ದೇನೆ. ಸೊ ನೀವು ನೋಡ್ಬೋದು. ಇವಾಗ ನೋಡಿ ಅಲ್ಲಿ ಎಲ್ಲ ಫುಲ್ಲು ಗಣಪತಿ, ಆಮೇಲೆ ಗೆಜ್ಜೆ ವಸ್ತ್ರಗಳು ಎಷ್ಟಿಟ್ಟಿದ್ದೀವಿ ಅಂತ ನೋಡಿ. ಎಲ್ಲ ಗೆಜ್ಜೆ ವಸ್ತ್ರಗಳೆಲ್ಲದನ್ನೂ ಕೂಡ ನಮ್ಮಮ್ಮ ಮತ್ತು ಕೆಲವೊಂದನ್ನು ನಮ್ಮ ಅತ್ತೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ನಾನು ಫೋಟೋಗ್ರಫಿ ಮಾಡಿರೋದು. ಆ್ಯಂಡ್ ಗಣಪತಿನ ವಿಘ್ನ ನಿವಾರಕ ಅಂತ ಪೂಜಿಸ್ತಾ ಎಲ್ಲರೂ ಜೀವನದಲ್ಲೂ ಕೂಡ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು.